ಇನ್ನು ಕೆಲವೇ ನಿಮಿಷದಾಗ ಈ ರಾಜ್ಯದ ಮುಖ್ಯಮಂತ್ರಿಗಳು ಆಗಮಿಸುತ್ತಿದ್ದಾರೆ. ಆದ ಕಾರಣ ಎಲ್ಲಾ ರೈತ ರಾಜಕಾರಣಿಗಳು ಬಂದು ಈ ಜಿಲ್ಲೆಗೆ ಭಾಗವಹಿಸಿ ತಮ್ಮ ತಮ್ಮ ಅನಿಸಿಕೆಯನ್ನು ವಿವರಿಸಿಕೊಳ್ಳಬೇಕೆಂದು ತಮ್ಮಲ್ಲಿ ವಿನಂತಿಸುತ್ತೇನೆ. ಗಡಿಬಿಡಿ ಹೊರಗಡೆ ಎಲ್ಲ ವ್ಯವಸ್ಥೆ ಆಗಿದೆ ತಾನೇ? ಮಾಡೇನ್ರಿಪ್ಪ. ಜಿಲ್ಲಾ ಪಂಚಾಯತಿದ ಹೇಳಿ ನೀರಿನ ಟ್ಯಾಂಕ್ ತರ್ಸೇನ್ರಿ. ಫುಡ್ ಆಫೀಸರ್ಗೆ ಹೇಳಿ ಕ್ವಿಂಟಲ್ ರವಾ ತರಿಸಿ ಉಪ್ಪಿಟ್ಟು ಮಾಡ್ಸಾಕ್ ಹಚ್ಚೇನ್ರಿ. ಸಾಹೇಬ್ರ ಹೊರಗಡೆ ನೋಡ್ರಿ ಅಲ್ಲಿ ಕ್ಯಾಕಿ ಚಪ್ಪಾಳೆ CM ಸಾಹೇಬ್ರಿಗೆ ಜಯವಾಗ್ಲಿ ಅನ್ನಕತ್ತಾರ. ಬಂದಾಕಂತಾರ CM ಸಾಹೇಬರು. ನಮಸ್ಕಾರ ಸರ್, ಬನ್ನಿ ಕುಳಿತುಕೊಳ್ಳಿ. ಇರ್ಲಿ ಪ್ರತಾಪ, ಹೊರಗಡೆ ಕೂತುಕೊಂಡವರೆಲ್ಲರೂ ಸಚಿವ ಸ್ಥಾನದಿಂದ ಕೈ ಬಿಡ್ಬೇಕಂತ ಕೂಗುತ್ತಿದ್ದಾರೆ. ಸೋಕು ಸರ್ ಸೋಕು, ಬಿಟ್ಟಿ ಭಾಗ್ಯಗಳನ್ನ ತೆಂದು ಮೈಗೆ ಮದುವೆ ಪಾಠ್ಯ ಮಕ್ಕಳೇ. ಯಾರೋ ನೀನು? ನನ್ನ ತಮ್ಮ ಸರ್, ಮುಂದಿನ ಈ ತಾಲೂಕಿನ ಭಾವಿ ಶಾಸಕ. ಮುಚ್ಚ್ರೆ ಬಾಯ್ನ, ಇಂಥವ್ರು ತಾಲೂಕಿನ ಶಾಸಕರಾಗಲ್ಲ. ಒಬ್ಬ ಗ್ರಾಮ ಪಂಚಾಯತ್ ಸದಸ್ಯ ಆಗ್ಲಕ್ ನಾಲಾಯಕ್. ಒಬ್ಬ ಮಂತ್ರಿ ತಮ್ಮನಾಗಿ ಯಾವ ರೀತಿ ಮಾತಾಡ್ಬೇಕೆಂಬ ಕಾಮನ್ ಸೆನ್ಸ್ ಇಲ್ವಾ? ನಮಸ್ಕಾರ CM ಸಾಹೇಬರಿಗೆ. ನಮಸ್ಕಾರ. ತಾವ್ಯಾರು? ನಾವಿಲ್ಲೇ ಪಕ್ಕದಲ್ಲೇ ರೈತರು ಸರ್. ನಿಮ್ಗೆ ಪತ್ರ ಬರೆದಲ್ಲ ಮೋಹನ, ಅವ್ರ ಅಣ್ಣ ಕಾಳಿಂಗ ಸರ್. ಓ ಕಾಳಿಂಗ, ನಿಮ್ಮ ತಮ್ಮ ಪತ್ರದಲ್ಲಿ ನಮ್ಮ ಊರಿಗೆ ಬಸ್ ಸಂಚಾರ ಇಲ್ಲ, ನಮ್ಮ ಜಿಲ್ಲೆಯ ರೈತರಿಗೆ ಸರ್ಕಾರ ಸೌಲಭ್ಯ ಯಾವ ದೊರೆತಿಲ್ಲ ಅಂತ ಪತ್ರ ಬರೆದು ನಿಜಾನಾ? ನಿಜ ಸರ್. ಈಗಾಗಲೇ 1 ತಿಂಗಳಾಯ್ತು ನಮ್ಮ ತಾಲೂಕಿಗೆ ಕರೆಂಟ್ ಇಲ್ಲ, ಬಸ್ ಇಲ್ಲ, ನೀರಿಲ್ಲ, ಯಾವುದೇ ವ್ಯವಸ್ಥೆ ಇಲ್ಲ ಸರ್. ನಮ್ಮ ಹೊಲದಲ್ಲಿ ಬಾವಿ ತೋಡಿಕೊಂಡು ಎತ್ತಿನ ಬಂಡಿ ಹೂಡಿ ನಡೆಸುವಂತಾಗಿದೆ ನಮ್ಮ ಸ್ಥಿತಿ. ನಾನೊಬ್ಬ ಮಂತ್ರಿ ಅನ್ನೋದನ್ನು ಮರೆತು ನನ್ನನ್ನು ಎದುರು ಹಾಕಿಕೊಂಡು ಈಗ ನರಕದ ಜೀವವನ್ನು ಅನುಭವಿಸುತ್ತಿರುವುದು ಅದು ನಿಮ್ಮ ತಪ್ಪೇ. ಯಾರ್ದು ನರಕದ ಜೀವನ? ರೈತ ಈ ನಾಡಿನ ದೊರೆ. ನೀನು ಎದುರು ಹಾಕಿಕೊಂಡೆಲ್ಲ. ರೈತರೆಲ್ಲರೂ ಸೇರಿ ಸರ್ಕಾರ ಮುಂದೆ ಧರಣಿ ಮಾಡುವಂತಾಗಿದೆ. ಈ ಭೂಮಿ ಮೇಲೆ ಉಸಿರಾಡ್ತಿರುವ ಪ್ರಾಣಿ ಪಕ್ಷಿ ಪ್ರತಿಯೊಂದು ಜೀವರಾಶಿ ರೈತನ ಕಾರಣೀಭೂತ ನಮ್ಮ ಅನ್ನೋದು ಗೊತ್ತಿಲ್ಲವೇ? ಸರ್, ನೀವು ಕೂಡ ಅವರನ್ನು ಎತ್ತಿ ಹಿಡಿದು ಮಾತನಾಡುತ್ತೀರಿ. ಯಾರನ್ನ ಎತ್ತಿ ಹಿಡಿದು ಮಾತನಾಡಲಿ ತಪ್ಪೇನಿದೆ ಪ್ರತಾಪ? ನಿನ್ನ ಹತ್ತಿರ ದುಡ್ಡಿದೆಯಾ? ಯಾಕೆ ಸರ್ ಈ ತರ ಬಿಕಾರಿಗೆ ಕೊಡೋದಕ್ಕ? ಅಲ್ಲ ಪ್ರತಾಪ, ನಿನ್ನ ಹತ್ತಿರ ದುಡ್ಡು ಇಟ್ಟಿದೆ, ಕೊಡೋ ಮೊದಲು. ಗಡಿಬಿಡಿ 50,000 ಆಯ್ತು ನೋಡ್ರಿಪ್ಪ, ತಗೋರಿ. ಕಾಳಿಂಗ, ನೀನು ಹೋಗಿ ನಿನ್ನ ಬೇದಿರ ಬೇಳೆಯಲ್ಲಿ ಒಂದೆರಡು ಜೋಳವನ್ನು ತೆಗೆದುಕೊಂಡು ಬಾ. ಆಯ್ತು ಸರ್. ಸರ್ ಜೋಳವನ್ನು ತೆಗೆದುಕೊಂಡು ಬಂದೆ. ಕಾಳಿಂಗ, ನೀನು ತಂದ್ರಿ ಜೋಳವನ್ನು ಈ ಟೇಸ್ ಮುಂಭಾಗದಲ್ಲಿ ಹುಗ್ಗಿ ಅದರ ಪಕ್ಕದಲ್ಲಿ ಹಣವನ್ನು ಇಟ್ಟು ಬಾ. ಆಯ್ತು ಸರ್. ಏ ಬಾರೋ ಇಲ್ಲಿ. ನಾನರಿಪ್ಪ. ಹೇಳ್ರಿಪ್ಪ. ನೀನು ಹುಗ್ಗಿರುವ ಜೋಳವನ್ನು ಅದರ ಪಕ್ಕದಲ್ಲಿ ಹಣವನ್ನು ನೋಡಿಕೊಂಡು ಬಾ. ಆಯ್ತ್ರಿಪ್ಪ. ಸಾಹೇಬ್ರ ಜೋಳ ತಿನ್ನಕ್ ಹಕ್ಕಿ ದಂಡಾನ ಬಂದೈತ್ರಿ. ಆದ್ರೆ ಮತ್ತೆ ದುಡ್ಡು ಹಂಗ ಬಿದ್ದವ್ರಿ ಸನ್ಯಾಸಿ. ಹಂಗ ಆ ಹಕ್ಕಿ ಪಕ್ಷಿಯನ್ನು ದುಡ್ಡನ್ನು ತಿನ್ನುತ್ತಿಲ್ಲವೇ? ಅವೇ ಅಂತಿತ್ತವ್ರಿ, ತಿಂದ್ರ ಸತ್ತ ಹೊಕ್ಕವು. ಕರೆಕ್ಟ್. ದುಡ್ಡು ತಿಂದು ಬದುಕುವುದವ್ರು ಯಾರಲ್ಲ ಈ ಜಗತ್ತಿನಲ್ಲಿ. ನಮ್ಮಲ್ಲಿ ಇರುವ ಕೋಟಿ ಹಣಕ್ಕಿಂತ ರೈತರ ಇಡೀ ಹಣಕ್ಕೆ ಸಮ. ನಾವು ಎಷ್ಟೇ ಶ್ರೀಮಂತರಾದರೂ ರೈತರ ಹತ್ತಿರ ಕೈ ಒಡ್ಡಿ ಹಣದ ಭಿಕ್ಷೆ ಬಿಡಲೇಬೇಕು. ಪ್ರತಾಪ, ನಿನ್ನ ಕೆಟ್ಟ ಚಾಲಿಯನ್ನು ಬಿಟ್ಟು ರೈತರ ಹತ್ತಿರ ಕ್ಷಮೆ ಕೇಳಿಕೋ. ಆಯ್ತು ಸರ್, ನೀವು ಹೇಳಿದಂತೆ ಕೇಳುತ್ತೇನೆ. ವಿರಾಟ ಕಾಳಿಂಗ, ಈ ಪ್ರತಾಪನ ಮಾತನ್ನು ಕೇಳಿ ಜಿಲ್ಲೆಯ ಜನರಿಗೆ ತೊಂದರೆ ಮಾಡಿದ ಎಲ್ಲಾ ಡಿಪಾರ್ಟ್ಮೆಂಟ್ ಅಧಿಕಾರಿಗಳು ಮಾತನಾಡಿ ಈಗಲೇ ಮಾಡಿಸುತ್ತೇನೆ. ಸರ್, ನಂದೊಂದು ಮನವಿ ಸರ್. ಏನಯ್ಯ ಅದು ಹೇಳು. ಸರ್, ಒಬ್ಬ ಪಂಚಾಯತಿಯಲ್ಲಿ ಕಸ ಗುಡಿಸಲಿಂದ ಹಿಡಿದು ಮೇಲ್ದರ್ಜೆಯಲ್ಲಿ ಕೆಲಸ ಮಾಡಿದ್ರೆ ತಿಂಗಳ ಸಂಬಳ ಕೊಡ್ತಾರೆ ಸರ್.
ಅದು ಅಲ್ಲದೆ ಅವರು ಯಾರಾದರೂ ಸತ್ತರೆ ಆ ಡಿಪಾರ್ಟ್ಮೆಂಟ್ನವರು ಗೌರವ ಸಲ್ಲಿಸಿ ಅಂತ್ಯಕ್ರಿಯೆದ ಖರ್ಚು ನೋಡ್ಕೊಳ್ತಾರೆ ಸರ್. ಅಂದಾಗ ನಾಡಿನ ಜೀವಿಗೆ ಅನ್ನ ಹಾಕೋ ರೈತನಿಗೆ ಯಾಕಿಲ್ಲ ಸರ್ ತಿಂಗಳ ಭತ್ತ ಗೌರವ? ಗುಡ್. ನೀನು ಕೇಳಿದ ಪ್ರಶ್ನೆಗೆ ಈಗಲೇ ನಾನು ಕೇಂದ್ರ ಸರ್ಕಾರಕ್ಕೆ ಮನವಿ ಮೂಡಿಸುತ್ತೇನೆ. ಪ್ರತಿಯೊಬ್ಬ ರೈತರಿಗೆ ತಿಂಗಳ ಸಂಬಳ ಕೊಡಬೇಕು. ಒಟ್ಟಿನಲ್ಲಿ ನಾನು ಅಧಿಕಾರಿ ಇರೋದು ಒಳಗಾಗಿ ಪ್ರತಿಯೊಬ್ಬ ರೈತರಿಗೆ ಸ್ಯಾಲ್ರಿ ಬರುವಂತನಾಗಿ ಮಾಡುತ್ತೇನೆ. ಸರ್, ನೂರಾರು ಭಾಗ್ಯ ಕೊಟ್ಟ ಭಾಗ್ಯ ದಾತರು ನೀವು. ರೈತರಿಗೆ ಇದೊಂದು ಭಾಗ್ಯವನ್ನು ಕೊಟ್ಟರೆ ನಿಮ್ಗೆ ತುಂಬಾ ಉಪಕಾರವಾಗುತ್ತದೆ. ಕಾಳಿಂಗ, ಇದರಲ್ಲಿ ಉಪಕಾರ ಅನ್ನೋದು ಏನಿದೆ? ಜನರ ಜೀವ ಮಿಡ್ತಾ ರೈತ ಅಂತ ರೈತರಿಗೆ ಸಂಬಳ ಕೊಡೋದ್ರಲ್ಲಿ ತಪ್ಪೇನಿದೆ? ರೈತರಿಗಿಂತ ಸರ್ಕಾರ ಮೇಲನ್ನುವ ಈ ಪ್ರತಾಪ್ ಗೌಡನಂತ ನೂರಾರು ರಾಜಕಾರಣಿಗಳಿಗೆ ನಾನೊಬ್ಬ ರಾಜನಾಳುವ ಮಂತ್ರಿಯಾಗಿ ಹೇಳ್ತೇನೆ, ಸರ್ಕಾರಕ್ಕಿಂತ ರೈತನೇ ಮೇಲು. ಜೈ ಜವಾನ್ ಜೈ ಕಿಸಾನ್. ನಾ ಇನ್ನು ಬರುತ್ತೇನೆ. ರೈತರ ಕಣ್ಮಣಿ ಸಿಎಂ ಸಾಹೇಬರಿಗೆ ಜಯವಾಗಲಿ, ರೈತರ ಕಣ್ಮಣಿ ಸಿಎಂ ಸಾಹೇಬರಿಗೆ ಜಯವಾಗಲಿ, ರೈತರ ಕಣ್ಮಣಿ ಸಿಎಂ ಸಾಹೇಬರಿಗೆ. ಈ ಪಾಟೀಲ್ ಪ್ರತಾಪ್ ಗೌಡ ಈ ಬಡ ತಾಯಿಗಳ ಹತ್ತಿರ ಕ್ಷಮೆ ಕೇಳಬೇಕಾ? ಹೋಗು ಹೋಗು ಸಿಎಂ ಹೋಗು. ನನ್ನ ಪಕ್ಷದಲ್ಲಿದ್ದುಕೊಂಡು ನೀನು ಪಟ್ಟ ಇರಬೇಕು. ಆ ನಿನ್ನ ಅಧಿಕಾರದ ಪಟ್ಟ ಚೋಟ ಕಟ್ಟುವಂತೆ ನಾ ಮಾಡಿ ಈ ಕರುನಾಡಿನ ಅಧಿಪತಿ ನಾನಾಗಲಿಲ್ಲ. ನನ್ನ ಹೆಸರು ಪ್ರಪಂಚದಲ್ಲಿ ಪ್ರಖ್ಯಾತಿ ಪಡೆದ ಪಾಟೀಲ್ ಪ್ರತಾಪ್ ಗೌಡನೇ ಅಲ್ಲ. ಅಲ್ಲ, ಇವನ್ ಯಾವ ಮುಖ್ಯಮಂತ್ರಿಯನ್ನ ಪ್ರತಿಯೊಂದರಿನ ರೈತರನ್ನು ಎತ್ತಿ ಹಿಡಿದು ಮಾತನಾಡಿದ. ಅವನ ಮಾತನಾಡುವಾಗ ಇಲ್ಲೇ ಮುಗಿಸಿ ಬಿಡ್ಬೇಕನ್ನೋದು ಕೋಪ ಬಂದಿತ್ತನ ಸಾಮಾನ್ಯ. ಶರತ್, ಇದು ರಾಜಕೀಯ. ಬಣ್ಣದ ಮಾತಿಗೆ ಮರವಾಗುವ ಜನತೆಗೆ ಬಣ್ಣ ಬಡಿದು ಹೋಗಿದ್ದಾನೆ ಆ ಮುಖ್ಯಮಂತ್ರಿ. ಹಿಂದೆ ನಾನು ಬೆಂಗಳೂರಿಗೆ ಹೋಗಿ ಎಲ್ಲ ಶಾಸಕರನ್ನು ಕೂಡಿಸಿ ಆ ಮಂತ್ರಿಯ ಮುಖಕ್ಕೆ ಚೀಮಾರಿ ಹಾಕಿಸಿ ನನ್ನ ರಾಜೀನಾಮೆ ಪತ್ರವನ್ನು ಅವನ ಮುಖದ ಮೇಲೆ ಎಸೆದು ಬರೆ. ಬಾ ಸೋದರ, ಹೋಗೋಣ. ಹೋಗೋಣ. ಹೋಗು 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 ಸಿಎಂ ಹೋಗು. ಕತ್ತೆಗೇನು ಗೊತ್ತು ಕಸ್ತೂರಿಯ ಸುವಾಸನೆ. ಹೌದಾ?
ಮೈದನ. ರೀ ಹೊರಗಡೆ ಬನ್ರಿ. ಮೋಣ ಇವಳು ನಿನ್ನೆ ನೀವೇ ಹೇಳ್ತಿರಣ್ಣ ಪ್ರೀತಿ ಸರ ಮನೆಗೆ ಕರೆದುಕೊಂಡು ಬಾ ಅಂತ, ಅದಕ್ಕೆ ಕರೆದುಕೊಂಡು ಬಂದೆ. ಒಳ್ಳೇದಾಯ್ತು ತಮ್ಮ. ಸೀತಾ ನನ್ನ ತಮ್ಮನ ಹೆಂಡತಿಗೆ ಬರೋಳು ಎಷ್ಟು ಮುದ್ದಾಗಿದ್ದಾಳ ನೋಡು. ಮಾಮ ಆಶೀರ್ವಾದ ಮಾಡಿ. ಎದ್ದೇಳಮ್ಮ ಎದ್ದೇಳು. ಚೆನ್ನದ ಗೌರಿ ಅಂತ ನೀರುವಾಗ ನನ್ನ ತಮ್ಮನ ಸತಿಯಾಗಿ ಬಂದು 100 ವರ್ಷ ಬಾಳು. ಅಕ್ಕ ಆಶೀರ್ವಾದ ಮಾಡಕ್ಕ. ಎದ್ದೇಳಮ್ಮ. ಈ ಚಿಕ್ಕವಾದ ಸಂಸಾರದಲ್ಲಿ ಚಿಕ್ಕ ಗುಣವನ್ನು ಹೊಂದಿ ನೀವು ಚಿನ್ನದಂತೆ ಬಾಳೆ ಮಾಡ್ರಮ್ಮ. ಅಣ್ಣ ಕಾಳಿಂಗಣ್ಣ ಎಲ್ಲಿ ಹೋಗಿದ್ದಾರೆ? ನಮ್ಮ ಜಿಲ್ಲೆಗೆ ಮುಖ್ಯಮಂತ್ರಿಗಳು ಬರುತ್ತಿದ್ದಾರಂತೆ. ಅವ್ರಿಗೆ ಭೇಟಿಯಾಗಲು ಹೋಗಿದ್ದಾನೆ. ಹೌದೇನೋ ಅಣ್ಣ, ಇಲ್ಲಿ ಜನರಿಗೆ ಮೋಸ ಮಾಡಿ ಬದುಕುತ್ತಿರುವ ಆ ಪ್ರತಾಪಗಳು ಸೀಮಾರಿ ಹಾಕಿ ಅನ್ನದಾತ್ರಿಗೆ ಆಶ್ರಯ ಆಗಲೇಬೇಕು. ನಿಜ ಸಹೋದರ. ರೈತ ಕುಟುಂಬದಲ್ಲಿ ಹುಟ್ಟಿ ಸಿಎಂ ಸಾಹೇಬರು ಬಡವರ ಕಷ್ಟ ನಷ್ಟ ಅರಿತವರು, ರಾಜ್ಯದ ಆಡಳಿತವರ ಕೈಯಲ್ಲಿ ಇದ್ದರು. ಒಂದು ಕಪ್ಪು ಚುಕ್ಕಿ ಬೆಳೆದಂತೆ ರಾಜ್ಯವನ್ನು ಮುಂದುವರಿಸಿಕೊಂಡು ಹೋದ ಏಕೈಕ ಮಂತ್ರಿಗಳು. ರೀ ನಮ್ಮಂತ ಬಡವರಿಗೆ ಯಾಕೆ ಬೇಕ್ರಿ ಆ ರಾಜಕೀಯ ವಿಷಯ? ನಮ್ಮ ತಂಗಿ ಹಸ್ತಿರ್ಬೇಕು. ಬನ್ರಿ ಎಲ್ಲರೂ ಸೇರಿ ಊಟ ಮಾಡೋಣ. ಅತ್ತಿಗೆ ಅಣ್ಣನ ಕರ್ಕೊಂಡು ಊಟ ಮಾಡ್ರಿ, ನಾನು ಬೆಂಗಳೂರಿಗೆ ಹೋಗಿ ಬರ್ತೇನೆ. ಮೈದನ ಬೆಂಗಳೂರಿಗೆ ಯಾಕಪ್ಪ? ಏನ್ ವಿಷಯ? ಅಕ್ಕ ಅದನ್ನ ನಾನು ಹೇಳ್ತೀನಿ. ನಿಮ್ಮ ಮೈದುನ ಅಂದ್ರೆ ನನ್ನ ಬಾವಿ ಪತಿಯವರು 6 ತಿಂಗಳ ಹಿಂದೆ PSI ಪರೀಕ್ಷೆ ಬರೆದಿದ್ರು. ಅದರಲ್ಲಿ ಪಾಸ್ ಆಗಿದ್ದಾರಂತೆ. ಅದೇನಾಗಿದೆ ಅಂತ ನೋಡ್ಕೊಂಡು ಬರೋದಕ್ಕೆ ಹೋಗ್ತಾ ಇದ್ದಾರಕ್ಕ. ಹೌದೇನು ಮೋನ? ಹೌದಣ್ಣ. ತುಂಬಾ ಸಂತೋಷವಾಯ್ತಪ್ಪ. ಕೋಟಿಗಟ್ಟಲೆ ಕೈಯಲ್ಲಿ ಹಣ ಹಿಡಿದುಕೊಂಡು ದೊಡ್ಡ ದೊಡ್ಡ ಶ್ರೀಮಂತರ ಮಕ್ಕಳ ಕಾಯ್ತಿರುವಾಗ ನೀನು 1 ರೂಪಾಯಿ ಕೊಡದೆ PSI ಪಾಸ್ ಆಗಿದ್ದೆ ಅಂದ್ರೆ ನಮ್ಮ ಮಣಿತನ ನಿನ್ನಿಂದ ನಮ್ಮ ಮಣಿತನ ಶಿಕಾರಿಕೇರಿತಪ್ಪ, ಶಿಕಾರಿಕೇರಿತು. ರೀ ನನ್ನ ಮೈದನ ಭಾರಿ ಬುದ್ಧಿವಂತ ಅಂತ ನನಗೆ ಚೆನ್ನಾಗಿ ಗೊತ್ತು ರೀ. ನನ್ನ ಮೈದನ ಬೆಂಗಳೂರಿಗೆ ಹೋಗ್ಬೇಕಂತೆ. ಅವನಿಗೆ ಹಣವನ್ನು ಕೊಡ್ರಿ ಮೊದಲ. ತೆಗೆದುಕೊಳ್ಳಪ್ಪ ಈ 10,000 ಹಣವನ್ನು. ಬರುವಾಗ ಸರ್ಕಾರ PSI ಕೊಟ್ಟು ಡ್ರೆಸ್ ಅನ್ನು ತೊಟ್ಟುಕೊಂಡು ಮನೆಗೆ ಬರಬೇಕು. ಆಯ್ತಣ್ಣ, ಅತ್ತಿಗೆ ನಾನು ಬರುತ್ತೇನೆ. ಮೇರ ನಾನು ಬರೋವರೆಗೆ ನೀನು ಇಲ್ಲೇ ಇರು. ನಾನು ಬಂದ ಮೇಲೆ ನನಗೆ ಸುಂದರ ಬೆಟ್ಟು ನಿನ್ನ ಕೊರಳಿಗೆ ತಾಳಿ ಕಟ್ಟಿ ಶಾಶ್ವತಕ್ಕೆ ಮಾಡುವ ಸತಿಯನ್ನಾಗಿ. ಬಾಯ್ ಮೇರ, ಬರುತ್ತೇನೆ. ಏನಮ್ಮ ತಂಗಿ, ನನ್ನ ಮೈದನ ಬೆಂಗಳೂರಿಗೆ ಹೋದ್ನೆ ಅಂತ ನಿನ್ನ ಮನಸ್ಸಿಗೆ ತುಂಬಾ ಬೇಜಾರವಾಯ್ತಾ? ಚೇಚೆ ಹಾಗೇನಿಲ್ಲಕ್ಕ. ನೋಡಲಿ ಸೀತಾ, ನಿನ್ನ ತಂಗಿಯ ಮುಖದ ಮೇಲೆ ಎಷ್ಟು ನಾಚಿಕೆ ಸ್ವಭಾವ. ನನ್ನ ತಮ್ಮ PSI ಬಂದ ಮೇಲೆ ಎಲ್ಲಿ ಅವನ ಮೇಲೆ ಎಷ್ಟು ಹೋಗುತ್ತಾಳೇನು? ಶಿವರಾಮ, ತಮ್ಮ ಶಿವರಾಮ. ಯಾರು ಇದೇನು ಗಡಿಬಿಡಿ? ನಮ್ಮ ಮನೆಗೆ ಸಾಹೇಬ್ರ ಸರ್ತರ ಕರ್ಕೊಂಡು ನಮ್ಮ ಮನೆಗೆ ಬಂದಿರಲ್ಲ. ನಿನ್ನ ಮನೆ ಯಾವ್ದರೆ ನಿನ್ನ ಮನೆ? ನೀವು ಬಂದು ನಿಂತು ಮಾತನಾಡುದೇ ಅದು ನನ್ನ ಮನೆ. ಯಾರಂತಾರೋ ತಮ್ಮ ಇದು ನಿನ್ನ ಮನಿ ಅಂತ? ನಮ್ ಪ್ರತಾಪ್ ಗೌಡಿಗೆ, ಶರತ್ ರಾಜರ್ಗೆ ನಿಮ್ಮ ಮನಿ ಆಸ್ತಿ ಮಾರಿದ ಮರುತ್ತೇನೋ? ಗಡಿಬಿಡಿ ಅವ್ರೆ, ಏನು ಹೇಳುತ್ತಿದ್ದೀರಿ? ನಾನು ನನ್ನ ಮನೆ ಆಸ್ತಿಯನ್ನು ಮಾರಿತೇನ? ಯಾಕೆ ಮಾರ್ಯ ದೊಡ್ಡ ತಿಂದಿದ್ದೀನಿ ನನಗೆ ಗೊತ್ತಿಲ್ಲವೇ? ನಿನ್ನ ತಮ್ಮನ ನೌಕರಿಗೆ ಹೋಗಿ 50 ಲಕ್ಷ ಬೇಕು ಎಂದು ನಿನ್ನ
ಸರ್ವ ಆಸ್ತಿಯನ್ನು ನಮ್ಮ ಹೆಸರಿಗೆ ಬಿಟ್ಟು ಕೊಟ್ಟು ಈಗ ಏನು ಗೊತ್ತಿರದಂತೆ ಮಾತಾಡ್ತೀಯಾ? ಮಗನೇ, ಮರ್ಯಾದೆ ಮನೆ ಬಿಟ್ಟು ತೊಲಗು. ಸಾಯ್ಬರಿ, ಏನು ಹೇಳ್ತಾ ಇದ್ದೀರಾ ನೀವು? ನಮ್ಮ ಯಜಮಾನ್ರು ನಿಮ್ಮ ಹತ್ರ 50 ಲಕ್ಷ ರೂಪಾಯಿ ಇಸ್ಕೊಂಡಿದ್ದಾರಾ? ಅದು ಅಲ್ಲದೆ ನಮ್ಮ ಆಸ್ತಿಯನ್ನು ಕೂಡ ಮಾರಿದಾರ? ಸುಳ್ಳು ಸಾಯ್ಬ್ರೆ, ಸುಳ್ಳು. ನನ್ನ ಮೈದನ 1 ರೂಪಾಯಿ ಲಂಚ ಕೊಡದೆ ನೌಕರಿಗೆ ಸೇರಿದ್ದಾನೆ. ಲಂಚ ಕೊಡದೆ? ನಿನ್ನ ಗಂಡನು ಕೂಡ ನನಗೆ ಏನು ಗೊತ್ತಲಿ, ತಮ್ಮನ್ನು PSI ಮಾಡುತ್ತೇನೆಂದು ಒಳಗಿಂದಾಗಿ 50 ಲಕ್ಷಕ್ಕೆ ಡೀಲ್ ಮಾಡಿ ನಮಗೆ ತನ್ನ ಮನೆ ಆಸ್ತಿಯನ್ನು ಬರೆದು ಕೊಟ್ಟು ನನ್ನ ತಮ್ಮಂದಿಗೆ ಯಾವುದು ಕಾರಣಕ್ಕೆ ಹೇಳಬೇಡಿ ಎಂದು ನಮ್ಮಿಂದ ವಚನ ತಗೊಂಡ ಬಂಡನ ಮಗ ನನ್ನ ಗಂಡ. ಸುಳ್ಳು ಸರ್, ಸುಳ್ಳು. ನಾನು ನನ್ನ ತಮ್ಮಂದಿರಿಗೆ ಮುಚ್ಚಿಟ್ಟು ಯಾವ ಕೆಲಸವನ್ನು ಮಾಡಿಲ್ಲ. ಶ್ರೀಮಂತರೇ, ಯಾವ ಬಾಯಿನಿಂದ ಹೇಳ್ತಿದ್ದೀರಿ? ನಾವು ಕೂಳಿಲ್ಲದ ಸತ್ತರು, ನಮ್ಮ ಮನೆ ಆಸ್ತಿಯನ್ನು ಮಾರಿಲ್ಲ. ಅಲ್ಲೋ ತಮ್ಮ ಶಿವರಾಮ, ಮಾತಾಡ್ತಿ ಸ್ವಲ್ಪ ಕುಂತ ಮಂದಿ ಮಚ್ಚುವಂಗ ಮಾತಾಡ. ಇಲ್ಲಿ ಸಹಿ ಮಾಡಿ ನಿಂದ ಹೌದು ಅಲ್ಲ? ನೀನ್ ಹೆಬ್ಬಟ್ಟಿಟ್ಟು ನೋಡು. ಹೌದು, ನಂದೇ ಸಹಿ. ಆದ್ರೆ ಇದರಲ್ಲಿ ಏನೋ ಮೋಸವಿದೆ. ನಾನು ಮಾತ್ರ ನನ್ನ ಒಪ್ಪಿಗೆ ಮಾಡಿ ಸಹಿ ಅಲ್ಲ. ನಿಮ್ಮ ಕಾಲು ಹಿಡಿದು ನಮ್ಮನ್ನ ಮನೆಯಿಂದ ಹೊರಗೆ ಹಾಕ್ಬೇಡಿ ಸಾಹೇಬ್ರಿ, ಮನೆಯಿಂದ ಹೊರಗೆ ಹಾಕ್ಬೇಡಿ. ಮಾಮ, ನೀವೇ ಕಾಲು ಹಿಡಿದು ಬೇಡ್ಕೊಳ್ತಾ ಇದ್ದೀರಾ? ಈ ಪಾಪಿಗಳು ಎಂತವ್ರು ಅನ್ನೋದು ನಿಮ್ಗೆ ಚೆನ್ನಾಗಿ ಗೊತ್ತು ತಾನೆ. ನಡೆಯಿರಿ, ಪೊಲೀಸ್ ಸ್ಟೇಷನ್ ಹೋಗಿ ಕಂಪ್ಲೇಂಟ್ ಕೊಟ್ಟು ಅದೇನಾಗಿದೆ ಅಂತ ವಿಚಾರ ಮಾಡೋಣ. ಪೊಲೀಸ್ ಕಂಪ್ಲೇಂಟ್? ಪೊಲೀಸ್ ಕಂಪ್ಲೇಂಟ್ ಯಾಕೆ? ಆ ಜಾಸ್ತಿ ಮುಂದೆ ನಿಂತು ಫಿರ್ಯಾದಿ ಹೇಳುವಂತೆ ಮಾತಾಡ ತೊಲಗೆಯ ಮನೆಯಿಂದ. ಏನು, ಈ ಮನೆ ಬಿಟ್ಟು ನಾವು ಹೋಗ್ಬೇಕಾ? ಇಲ್ಲ ರೀ, ನಮ್ಮ ಪ್ರಾಣ ಹೋದ್ರೂ ಕೂಡ ಈ ಮನೆ ಬಿಟ್ಟು ನಾವು ಹೋಗೋದಿಲ್ಲ. ಮನೆ ಬಿಟ್ಟು ಹೋಗೋದಿಲ್ಲ? ಸೀತಾ, ನಿನಗೆ ಮರ್ಯಾದೆ ಹೇಳ್ತಿದ್ದೇನೆ. ಇದು ನಿನ್ನ ಮನೆ ಅಲ್ಲ, ನನ್ನ ಮನೆ. ಮನೆ ಕಳೆದುಕೊಂಡು ಹಾಗೆ ಮೌನ ಕಳೆದುಕೊಂಡು ಹನುಮ ಹಬ್ಬಲ ನಿನಗಿದ್ದರೆ ಇಲ್ಲಾರು ಮೌನ ಮರ್ಯಾದೆ ಬೇಕೆಂದರೆ ಹೊರಟೋಗಿ. ನಮಸ್ಕಾರ ಸಾಹೇಬರಿಗೆ, ಬರೋದಕ್ಕೆ ಸ್ವಲ್ಪ ತಡವಾಯ್ತು. ಇರಲಿ ಅಶೋಕ, ಈ ಶಿವರಾಮ 50 ಲಕ್ಷಕ್ಕೆ ತನ್ನ ಮನೆ ಆಸ್ತಿಯನ್ನು ನಮ್ಮ ಹೆಸರಿಗೆ ಬರೆದು ಕೊಟ್ಟು ಈಗ ಏನು ನಾವು ಮಾರಿ ಅನ್ನುತ್ತಿದ್ದಾನೆ. ಹೀಗೆ ಸರ್, ತೊಂದರೆ ಬಂದಾಗ ಏನೆಲ್ಲ ಮಾರಿ ಬಿಡ್ತಾರೆ, ಬಿಟ್ಟು ಹೋಗುವಾಗ ಕೊಟ್ಟ ಮಾತನ್ನೇ ಮರೆತು ಹೊರಳೆ ಹಾಕಿಬಿಡ್ತಾರೆ. ಬರೀ ಇಂಥ ನಾಲ್ಕು ನನ್ನ ಮಕ್ಕಳೇ ಹುಟ್ಟಿಕೊಂಡಿದ್ದಾರೆ ಈ ಜಗತ್ತಿನಲ್ಲಿ. ಸರ್, ಯಾರು ಹೋಲಿಸಿ ನಮಗೆ ಮಾತನಾಡುತ್ತಿದ್ದೀರಿ? ಒಂದೇಳೆ ನನ್ನ ಮನೆ ಆಸ್ತಿ ನಾನು ಮಾರಿದಿದ್ದೀರಿ, ನೀವು ಬಂದು ಕೆಳಗಿಂತ ಮುಂಚೆ ನನ್ನ ಮನೆಯನ್ನು ನಾನು ಖಾಲಿ ಮಾಡಿಬಿಡ್ತಿದ್ದೀನಿ. ಹಾಗಾದರೆ ಇವರು ಹೇಳ್ತಿರುವುದು ಸುಳ್ಳ? ಸುಳ್ಳು ಸರ್, ಸುಳ್ಳು. ನಾನು ಹೆತ್ತ ತಂದೆ ತಾಯಿ ಹಾನಿ ಮಾಡಿ ಹೇಳ್ತೀನಿ ಸರ್. ನಾನು ಇವರಿಗೆ ಮನೆ ಆಸ್ತಿಯನ್ನು ಮಾರಿಲ್ಲ. ನೀವು ನನಗೆ ನ್ಯಾಯ ಒದಗಿಸಿಕೊಡಿ ಸರ್. ನಿಮ್ಮ ಕಾಲು ಹಿಡಿದು ತಚ್ಚುತ ನನ್ನ ಮಗನೇ, ನೀನು ನಿನ್ನ ಮನೆ ಆಸ್ತಿ ಪತ್ರಕ್ಕೆ ಸಹಾಯ ಹಾಕದೆ ಬಲವಂತವಾಗಿ ಇವರ ಹೆಸರಿಗೆ ಹಚ್ಚಿಕೊಳ್ಳೋದಕ್ಕೆ ಇವರ ತಲೆ ಕೆಟ್ಟಿದೆಯಾ? ಬೇಸಿ ಒತ್ತು ಹೊರಗಾಕಿ ಮನೆ ಬೇಗ ಹಾಕು. ಅಯ್ಯೋ ದೇವರೇ, ಸೀತಾ ಸ್ವಾಮಿ, ಕಾನೂನು ಕಾಪಾಡೋಕಾಗಿಯೇ ಅವರು ಕೈವೇಶ ಆದಾಗ ನಮ್ಮಂತ ಬಡವರ ಗತಿ ಏನ್ರಿ? ಈ ಮನೆ ಬಿಟ್ಟು ಹೋಗೋದೇ ನಿಮ್ಮ ಸ್ಥಿತಿ. ಮಾವ, ಅಳಬೇಡಿ ಮಾವ, ಅಳಬೇಡಿ ಅಕ್ಕ.
ನೋಡಿ, ದೈವ ಬಲ ನಮ್ಮ ಜೊತೆ ಇದ್ದಾಗ ಯಾರೇನೇ ಕುತಂತ್ರ ಮಾಡಿದ್ರು ಏನು ಮಾಡೋದಕ್ಕೆ ಸಾಧ್ಯವಿಲ್ಲ. ಏಕಾಗಿ ಬಟ್ಟೆ ತೊಟ್ಟ ಒಬ್ಬ ಅಧಿಕಾರಿ ಇವ್ರ ಕಡೆ ಇದೆ ಅಂದ್ಮೇಲೆ ನಮ್ಮಂತವರನ್ನು ಕಾಪಾಡೋದಕ್ಕೆ ಕಾನೂನಿದೆ. ನಡೀರಿ ಮಾವ, ಕಾಳಿಂಗ್ ಮಾವನನ್ನು ಭೇಟಿ ಹಾಕಿ ಕೋರ್ಟ್ ಕಡೆ ಹೋಗೋಣ. ಕೋಟು ಯಾವುದಮ್ಮ ಕೋಟು? ಅನ್ಯಾಯ ಕ್ರಮ ತಡೆಗಟ್ಟುವ ಕಾಯ್ಕೆಗಳಂತ ಗುಂಡಾವಂತರ ಕೈ ಚಾಚಿ ಗುಂಡಾಗಳಂತ ನಿಂತಿರುವಾಗ ಅವರ ಕಪ್ಪು ಬಟ್ಟೆಯನ್ನು ತೊಟ್ಟು ಆ ನ್ಯಾಯವಾದಿಗಳು ನಮ್ಮಂತ ಬಡವರಿಗೆ ಯಾವಾಗ ನ್ಯಾಯ ಒದಗಿಸ್ಕೊಡ್ಬೇಕಮ್ಮ? ನ್ಯಾಯ ಒದಗಿಸ್ಕೊಡ್ಬೇಕು. ನಮ್ಮ ಜೀವನ ಕೊನೆಯುಸಿರುವವರೆಗೂ ಕೋರ್ಟ್ಗೆ ಅಲಿದು ಸಾಯ್ದತ್ತಮ್ಮ ನಮ್ಮ ಜೀವನ. ಏ ಶಿವರಾಮ, ನೀ ಏನೇ ಮಾತನಾಡೋದಿದ್ರು ಸ್ಟೇಷನ್ಗೆ ಬಂದು ಮಾತನಾಡುವಂತೆ ಬಾ. ಶ್ರೀಮಂತರೇ, ನಿಮ್ಮ ಕೈ ಮುಗಿದು ನಿಮ್ಮ ಕಾಲು ಮುಗಿದು ಬೇಡ್ಕೊತನು, ದಯವಿಟ್ಟು ನನ್ನ ಮನೆಯಿಂದ ಹೊರ ಹಾಕಬೇಡಿ. ಶ್ರೀಮಂತರೇ, ಹೊರಗೆ ಹಾಕಬೇಡಿ. ಏಯ್ ಹೋಗು ಶಿವರಾಮ, ಮೊದಲ ತಲುಗೆಯ ಮನೆಯಿಂದ. ಈ ಬಾಳಲಿ ಶಾಂತಿಯಲ್ಲಿದೆ, ಬಿರುಗಾಳಿಯೇ ಬೀಸಿದೆ. ಅನುದಿನವೂ ಹುಡುಕುತ್ತಲೇ ಶಿವರಾಮ, ಈ ಶರತ್ ರಾಜನ ಎದುರು ಹಾಕಿಕೊಂಡು ಹೇಗಾಯ್ತ ಮಗಳ ನಿನ್ನ ಮನೆ ತಂದ ಸ್ಥಿತಿ? ಬೇಡ, ಈಗ ನನ್ನ ಮನಸ್ಸಿಗೆ ತೃಪ್ತಿ ಆಯ್ತು. ನಡೆ ಹೋಗೋಣ. ಅಪ್ಪರ ದೊಡ್ಡ ನಮಸ್ಕಾರ ರೀ. ಉದ್ದಕ ಬಿದ್ರ ಪಾಪಂ ಪಾಡಂ ಪಂ ಪಂ. ದಾರಿ ಮೇಲೆ ನಿಂತ ಮುದುಕರ ವಿಷಯ ಮಾತಾಡಬಾರದು ಮಹಿಳೆ. ಯಾರ ಬಗ್ಗೆ ಮಾತಾಡಬಾರ್ದು? ಎರಡ್ ಸಲ ಮಾಡ್ಲಿ ನೀವು ಪುಕ್ಷಟಿ ಬರ್ಸ ಬಿಡ್ದ ಉದ್ದಕ ಬಿದ್ದ ಮಗ. ಭಕ್ತಳೆ, ಅಡ್ಡ ಬೀಳಬೇಡ. ಮತ್ತ ಅಡ್ಡ ಬಿದ್ದರೆ ಮಾಡುವುದಕ್ಕೆ ಗಾವಾಗೋದಿಲ್ಲ. ಏನು ಮಾಡಾಕ ಗಾವ ಆಗುದಿಲ್ಲ ನಿನಗ? ಅದರೇ ಆಶೀರ್ವಾದ ತಥಾಸ್ತು. ಹೌದು, ತಾವ್ಯಾರು? ಅವರು ನಮ್ಮ ಅಪ್ಪರು ಬಹಳ ಬೆರಿಕಿ ಅದಾರ. ಅವರು ನಿಮ್ಮಪ್ಪನನ್ನು ನೋಡಿದರೆ ಗೊತ್ತಾಗುತ್ತದೆ, ಪರಸ್ತ್ರೀಯರ ಸಂಘದಲ್ಲಿ ಬೆಳೆದ ರಸಿಕರ ರಾಜನಿವನೆಂದು. ಏ ಸ್ವಾಮಿ, ಏನ್ ಹೇಳಾಕತ್ತೀವೋ ಮಾರಾಯ ನೀನ? ಎಲ್ಲೆಲ್ಲವ್ರ ಬರ್ತಿರ್ಲಿ ಅಪ್ಪ ನಮ್ಮ ತಲೆ ತಿನ್ನಾಕ. ಯಾಕೆ ಭಕ್ತ? ಒಂದು ತಾಸಿನಿಂದ ಬೇಲಿ ಹರಲು ಹೋಗಿ ಕಾಲಿಗೆ ಮುಳು ಚುಚ್ಚಿಕೊಂಡು ಬಂದದ್ದು ಮರತಿಯೇನ? ಅಲ್ಲ, ಇವನು ನಾ ಬೇಲಿ ಹರಿದು ಈ ಮಂಗ್ಯಾನ ಮಗ ಹೆಂಗ್ ಗೊತ್ತಾಯ್ತು? ಅಪ್ಪ, ನೀ ಯಾವಾಗ ಕಂಟಿ ಬಿಲ್ಲೆ ಬಿದ್ದಿದ್ದಿ ಹೋಗಿ? ನಾ ಯಾಕೆ ಕಂಟಿ ಬೇಲಿಯಾಗ ಬೀಳ್ಯವ್ವ? ಆ ನರ್ಯಾರ ಕಿಟ್ಟಾಪ್ ಮಗಳ ದಂಡ ನಮ್ಮ ಹೊಲಕ್ಕೆ ಎಡಕ ಬರ್ತೈತಂತ ಒಡ್ಡಿಗೆ ಬೇಲಿ ಹೆಚ್ಚಿದ್ನವ್ವ. ಅದ ಒಟ್ಟು ಜಿಗದ ಬರಗುಡಿಗೆ ಕಾಲ್ ತೈಪ ಮುಳ್ಳ ಬಿದ್ ನೀವು ದುಬ್ಬೆಲ್ಲ ಚುಚ್ಚಿದ್ವು. ಸುಳ್ಳು ಹೇಳಬೇಡ ಭಕ್ತ. ನಿನ್ನ ಮುಖ ನೋಡಿ ಹಿಂದಿಂದು ಮುಂದಿಂದು ಹೇಳೋ ಸ್ವಾಮಿ ಅದೀನಿ. 25 ವರ್ಷದ ಹಿಂದೆ ಹನುಮಾನ ಹಾರಾಟದಲ್ಲಿ ಸಿಲುಕಿ ಫ್ರೀ ಬಸ್ಸಿನಲ್ಲಿ ಪ್ರಣಯ ಪಕ್ಷಿಯಂತೆ ಮಾಡಿದ ತುಂಟಾಟಗಳನ್ನು ಮರತಿಯೇನ? ಲೇ ಮುದೇಡ, ನಿಂದ ಎಷ್ಟು ತಿಂಡಿರ್ಬೇಕಂತೀನಿ. ಅಲ್ಲ 60 ವರ್ಷ ಆದ್ರೂ ಆ ಮುದುಕಿ ಕರ್ಕೊಂಡು ಹನುಮನ್ ಕರ್ಕೊಂಡು ಗಾಡಿ ತಿರುಗಾಡಿ ನಿನಗೇನವ? ಯವ್ವ, ಹಿಂಗ ತಗೊಂಡ ಜಾಡ್ಸುತ್ತಿದ್ರ ರೊಟ್ಟಿ ಗಂಟ ಕಟ್ಕೊಂಡ್ ಬರ್ತಿದ್ನಲ್ವ, ಕೈಯಾಗ ಒಂದ್ ಬಾಟ್ಲಿ ಹಿಡ್ಕೊಂಡ ಕುಂತು ಜಾಡಿಸ್ತಿದ್ಯ. ಯವ್ವ ಮಗಳ, ಈ ಸಾಧನ ಮಾತು ನಂಬ್ತೀಯನವ ನೀನ?
ನಿಮ್ಮ ಸತ್ 10 ವರ್ಷ ಆತ್ಯ ಸನ್ಯಾಸಿ ಹಂಗ ಅದನ ವಿನ ಇನ್ನೂ ಯಾರನ್ನು ಕಣ್ಣೆತ್ತಿ ನೋಡ್ಯಲ್ಲವ. ನನಗ ಈಗ ವಯಸ್ಸು ಎಟ್ಟವ 61 ವಯಸ್ಸ. ಹೆಸರೀಗ ಅಷ್ಟ ನನ್ನ ಹತ್ತಿರ ಮೋಟ್ರ್ ಐತ್ಯ. ನೀರೆತ್ತು ಶಕ್ತಿಯ ಮೋಟ್ರಕ್ಕಿಲ್ಲ ಯವ್ವ. ಲೇ 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 ಮುದಳ ನೀನು ಮೋಟ್ರೆ ಸುದ್ದಿ ಎಲ್ಲ ಹನುಮೋನನ್ ಹೇಳ. ಮುಚ್ಕೊಂಡು ಈಗ ಮನಿ ದಾರಿ ಹಿಡಿ. ಈ ಸ್ವಾಮಿಗಳ ಕಡೆ ನಂದಿಟ್ಟು ಕೇಳದೈತಿ, ಕೇಳ್ಕೊಂಡ ಬರ್ತೀನಿ. ನೀ ಮನಿ ದಾರಿ ಹಿಡಿ. ಹಂಗಾದ್ರ ಹುಷಾರಾಗಿ ಕೇಳ್ಕೊಂಡ್ ಬಾವ. ಆಯ್ತು. ಈ ಸಾಮ್ಗಳು ಸರಳ ನನ್ನ ಮಕ್ಕಳಲ್ಲ, ಸಣ್ಣ ಹುಡುಗರ ಜೊತೆ ರಥ ಕಿರೀಟಿ ಆಡಿದ ಮಂಗ್ಯಾನ ಮಕ್ಕಳದಾರ. ನೀ ಹುಷಾರಾಗಿ ಕೇಳ್ಕೊಂಡ್ ಬಾ. ಆಯ್ತು. ನಾ ಬರ್ತೇನೆವ್ವ. ವಾಗಾತ ನಿನ್ನ ಕಡಿ ತರ ಹೇಳಾತನ. ಒಗಾತಾಗ ನಿಂದ ಹಿಡ್ಕೊಂಡು ಸ್ವಾಮಿ ಬಾ ಮಗನ ಕತ್ರಿ ಕಡೆ ನೀನು ಸಾಧುನ್ ರೇಸ್ ನಮ್ಮ ಅಶೋಕ್ ಮಾಲಕನ ಮನ್ಯಾಗ ಕಿತ್ತ ಇಡ್ತಾನ. ಹೌದು. ಯಾವ ಮಠದಾಗಿಂದ ಬಂದಿರಿ ಅಂತ ಗೊತ್ತ? ಪವಾಡ ಪುರುಷ ಗೊದ್ನೇಶ್ವರ ಮಠ. ಆ ಮಠದ ಹಿಂದೆ ಒಂದು ಹೊತ್ತದೊಳಗೆ ದೊಡ್ಡ ಕಾಳಿಂಗ ಸರ್ಪ. ಆ ಸರ್ಪದ ಮಗ್ಗಲನೆ ಸಣ್ಣ ಹೊತ್ತದೊಳಗೆ ಕಡ್ಡಿ ಅಂತೆ ಹೊಕ್ಕು 3 ತಾಸು 3 ದಿವಸ 3 ತಿಂಗಳ ಒಳಗೆ ಎದ್ದು ತಪಸ್ ಮಾಡಿ ಬಂದ ಮಹಾ ತಪಸ್ವಿಗಳಿದಿವಿ. ಅಲ್ರಿ ಅದು ಹುತ್ತು ನೋಡಕ ಅಂದ್ರೆ ಅದ್ರೊಳಗ ನೀ ಯಾವಾಗ ಹೋಗ್ಕೊಂಡಿದ್ದೆ ಆಟದಾಗ? ಭಕ್ತಳಿ ನಾವ್ಯಾರು ಸಣ್ಣ ಹೊತ್ತಿನೊಳಗೆ ಕಡ್ಡಿ ಅಂತೆ ಹೊಕ್ಕು ದೊಡ್ಡದಂತೆ ಕುಳಿತು 3 ತಾಸು 3 ದಿವಸ 3 ತಿಂಗಳೊಳಗೆ ತಪಸ್ ಮಾಡಿ ಅಂತ ಮಹಾ ತಪಸ್ವಿಗಳಿದಿವಿ. ಈ ಮಹಾನ್ ತಪಸ್ ಮಾಡಿ ಅನ್ಸುತ್ತ ನಂದಿತ್ತು ನೋಡಿ ಮಾಡ್ರಿಲ್ಲ. ಓಹೋ ಭಕ್ತಳೆ, ಈ ಗುಮ್ಮೇಶ್ವರ ಸ್ವಾಮಿ ಇರೋದೇ ನಿಮ್ಮಂತವ್ರ ಗುಮ್ಮುವುದಕ್ಕೆ. ಹೋದ ವರ್ಷ ಈ ಹುಡುಗಿನ ಜಾತ್ರೆಗ ನೋಡಿದ್ವಿ. ಕಾಲಲ್ಲಿ ಆಡುವಾಗ ಮನಸ್ಸು ಬಂದಿದ್ವಿ. ಹೋದ ವರ್ಷ ಈ ಹುಡುಗಿನ ಸೋಕನೆ ಕಂಡಿದ್ವಿ. ಇದೇನ್ಲೇ ರುಕ್ಕು ಯಾವ್ದೋ ಕೆಂಪಗೆ ಹಾಕಿದ ಮಂಗ್ಯಾನ ಮಗ ನಿಮ್ಮಲ್ಲಿ ನಿಂತಿಯಲ್ಲ? ಏ ಹಂಗ ಅನ್ನಕ್ ಹೋಗ್ಬೇಡ. ಅವ್ರು ದೊಡ್ಡ ಸ್ವಾಮಿಗಳದಾರ. ಅವ್ರು ದೊಡ್ಡ ತಪಸ್ ಮಾಡಿ ಇಟ್ ಹಾವನೆ ಹೋಗಿ ಬಂದಾರಂತ. ಅಲ್ಲ ನಾವು ನೀವ್ಯಾಕೆ ಬಂದ ಲೇಪ ಶ್ಯಾಮ್ಯ ಇಲ್ಲ ಎಲ್ಲಿ ನನ್ನ ಮುಖವಾಡ ಕಳಿಸಿ ಬೀಳ್ತ ತಂತಂಡ ಇನ್ನ ಪವಾಡ ಮಾಡ್ಯಾರ ಅಂತದ್ ಏನು ದೊಡ್ಡ ಪವಾಡ ಮಾಡ್ಯಾರಪ್ಪ ಇವ್ರು. ಶಾಂತಂ ಪಾಪಂ ಪವಾಡಂ ಪಂಪಂ. ಏನ್ರಿ ಅಪ್ಪಾರ ಶಾಂತಂ ಪೌ 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 ಅಲ್ಲ ನಿಮ್ ಸ್ವಂಟ ಹಿಂದೊಮ್ಮೆ ಮುಂದೊಮ್ಮೆ ಬರತ್ತಲ್ಲ. ಅದರಿಂದಲೇ ಉತ್ಪತ್ತಿ ಆಗೋದು ಪವಾಡ. ನಾವು ಮಾಡಿದ ತಪಸ್ಸಿನ ಫಲವನ್ನು ಸೊಂಟದೊಳಗೆ ಗಂಟು ಬೆಗೆದು ನಿಮ್ಮಂತ ಬಂದ ಭಕ್ತರಿಗೆ ಉಸಿರಿಸಿ ಆಶೀರ್ವಾದ ಮಾಡ್ತೇವೆ. ಅಲ್ಲ ಈ ಮಗ ಸ್ವಾಮಿ ದನಿ ಕೇಳಿರ ನನ್ನ ಚಟ್ಟಿ ದೋಸ್ತ ರಾಮನ ದನಿ ಕೇಳ್ದಂಗ ಆಗತ್ತಲ್ಲ. ಭಕ್ತ ಏನ್ ಯೋಚನೆ ಮಾಡ್ತಾ ನಿಂತಿರುವೆ? ನಿನಗೆ ಏನಾದ್ರೂ ಹುಡುಗಿ ಕೈ ಕೊಟ್ಟಿದ್ದಾಳ? ಏ ಹಂಗೇನಿಲ್ ಬಿಡ್ರಿ ಅಪ್ಪಾರ. ಇವು ನಿಮ್ಮ ಗಡ್ಡ ಅದಾವಲ್ರಿ, ಇವು ಎಷ್ಟು ವರ್ಷದಿಂದ ಬೇಸಿರ್ ಪಾಯವನ ಗಡ್ಡ ಭಾರಿ ಉದ್ದದ ಬಿಡ್ರಿ ನಿಮ್ಮ ಗಡ್ಡ. ಲೇ 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 ಶ್ಯಾಮ್ಯ ಬೇಡಲೇ ನನ್ನ ಗಡ್ಡನ. ಈಗ ಇದ್ರ ಹೆಣ ಎತ್ಲಿ. ನಾ ಯಾರ ದೊಡ್ಡ ಮಠ ಅನ್ಕೊಂಡ್ ನಿನ್ ಉದಕ್ ಬಿದ್ನಲ್ಲಪ್ಪ ನಿನ್ ಪುಟ್ಟಕ್ಕ. ರುಕ್ಕೋ ನೀವು ಗೊದ್ನೇಶ್ವರ ಮಠದ ಅಪ್ಪಾರ ಅಲ್ಲಿವ್ರ. ನಿಮ್ಮಂತ ಹುಡುಗಿಯರಿಗೆ ಹಾಲಿಗೆ ಯಪ್ಪ ಆಯ್ಕೆ ಮಜ್ಗಿ ಕಡಿ ಅಂತ ಮಗ ರಾಮದ ನೀವ. ಅಲ್ಲಲೇ ರಾಮ ಈ ಅವನು ಸಾಧು ಡ್ರೆಸ್ ಶುರು ಮಾಡ್ಕೊಂಡ್ ಬಂದಿ ಹುಡುಗಿ ಮಾಡಾಕತ್ತಿಲ್ಲ ಮಗನ ಅವನ. ಸಾಧುನ್ ಡ್ರೆಸ್ ಅಲ್ಲಿ ಶ್ಯಾಮ್ಯ ಇವ ನಮ್ ಕತ್ರಾಗದಲ್ಲ ಚಿಕ್ಕಡಜ್ಜನು ದೇವ್ರ ಹೇಳೋ ನಾಟಕ ಡ್ರೆಸ್ ಇವ. ಒಂದ್ ಹುಡುಗಿ ಪಟಾಸ್ ಕೊಡ್ತೀನಿ ಅನ್ನಿ ತಗೊಂಡ್ ಇನ್ನೊಂದ್ ಕೊಟ್ಟು ಹಾಕೊಂಡ್ ಬಂದನ. ಅವ್ನ ಇಸ್ಕೊಂಡ್ ಬಂದಿ ಹುಡುಗಿ ಮಾಡಾಕತ್ತಿಯಲ್ಲೇ ರಾಮ. ಬಾಳ್ ಚೀಪಾಗ ನಾನೇನ್ ಮಾಡಿ ಹುಡುಗಿ ಮಾಡಿರೇನೆ? ನಿಮ್ಮ ಸರಿ ನಾ ಹೋಗ್ತೀನಿ. ನಿಂದ್ರ ರುಕ್ಕೋ ಈ ರಾಮನ ಹೊರ್ತಕ್ ಹೋಗಿದ್ದೀನಿ ಹವಾರ್ಯ. ನಾ ಬಂದ್ ಮಾಡಿದೆ ನಿನ್ನ ಪರಾರ್ಯ. ನಮ್ಮಿಬ್ಬರು ಕೈ ಹಿಡಿದು ಆಡುವಾಗ ಏನನ್ನ ಸುಕುಮಾರ್ಯ. ಶಿಷ್ಯ ಇವಂದ್ ಐತಿಲ್ಲ ನೋಡಪ್ಪ. ಪಾಪ ನೋಡ್ಬಾ ಪ್ರೀತಿಗೆ ರೇತ ಎಲ್ಲ
ಎಲ್ಲ ಗೊತ್ತಾಗ್ಯಾನ ಸಾತೈತೆ ನೀ ಹೆಣ್ಣದಿ ಅನ್ನೋದು ಡೌಟ ಬೆಂಗಳೂರು ಇನ್ನು ಹೋಲ ನಾನು ಟಾಟಾ ಚೋಟು ಏನಿಲ್ಲ ಇದು ಹುರುಪ್ನ ಇನ್ನೊಂದು ಹೊಡೆದ್ರೆ ಭಾರಿ ಮಜಾ ಆಗ್ತಿತ್ತು ಚೋಟು ಅಲ್ಲವ ಮಕ್ಕಳು ತಂದಿದಾನವ ಯಾರು ಮಾಡೀನಿ ಯಾರು? ರಾಜಮಾಚಾರ ಶಿಷ್ಯ ಚುಟು ಚುಟು ಅಂತೈತ ಹುಡುಗಿ ತುರು ತುರು ಮಾಡ್ತೈತ ಹೇಳು ಅಣ್ಣ ಚುಟು ಚುಟು ಎಲ್ಲಿ? ಅಲ್ಲೇ ಅಲ್ಲೇ ಮಗನಿಗೆ ಪಿಂಗಿ ಊದಿದ್ದ ಪೆನ್ನಂದ ಅವನ್ ಏನ್ ನೋಡಿಲ್ಲ ಅಂದ್ರೆ ಚಪ್ಪಲ್ ತೊಗೊಂಡಿದ್ದ ಅವ್ನ ಅದಕ್ಕೆ ದೂಸ್ಯಾನವ ಪಿಂಗಿ ಊದನ್ನು ನನ್ನ ದೂಸ್ತಲ್ಲ ನೀ ಪುಂಗಿ ಓದಿದ ಅಂದ್ರೆ ಅವ್ನ ಏನ್ ಏ ಹುಡುಗಿ ಕತ್ರ್ಯಾಗ ನಂಬರ್ 1 ಎದಕ್ಕ
ನಿಮ್ಮಂತ ಹುಡುಗ್ಯಾರ ಪಟಾಸಾಕ ಈಟದ ನಾಟ ಐತೆ ನಿಂದ ಮೂರ್ತಿ ಚಿಕ್ಕದಿದ್ರು ಕೀರ್ತಿ ದೊಡ್ಡದೈತದ ಹೌದು ಅನಿಲಣ್ಣ ನಮಸ್ಕಾರ. ರಾಮ ಪಾರಿವಾಳ ಯಾರು ಓತಲ್ಲಿ ಏನ್ ಮಾಡೋದು ಹೋಗುದನ್ನ ಅದ ಏನೇನ್ ಚಾಚಾರ ಇರ್ತತನ ಯಾವ್ದೋ ಒಂದ್ ಸಣ್ಣ ಹುಡುಗ ಕರ್ಕೊಂಡ್ಬಂದ್ ಬಿಟ್ಟಿ ಅಡ್ಸಿ ನಮಗ್ ಬೈದು ಕುಡಿಯಾಕ ಚಾನ್ಸ್ ಕೊಡ್ಲಿಲ್ಲ ಅವ ಏ ಸಣ್ಣ ಹುಡುಗ ಅಂದೆ ಅವಂಗ ಅದನ್ನ ಹೇಳಿಲ್ಲ ಮೂರ್ತಿ ಚಿಕ್ಕದಿದ್ರು ಕೀರ್ತಿ ದೊಡ್ಡದೈತಿ ಹೇಳಿಲ್ಲ ನಿನಗೆ ಯಾರು ಅಂತ ಅನ್ಕೊಂಡಿದ್ದೇವ ಮನೆ ಬೇಡ ಕಾತಿಲ್ಲ ಮಾಡಿಲ್ಲ ಬೆಳಕ್ನಾಗ ಮಾಡ್ಯಾನ ಮದ್ದಿನ ಬಿಸಲಾಗ ಮಾಡ್ಯಾನ ಬಿಡು ಮಕ್ಕಳ ಹಾ ಬಾಬಾ ಹೋಗೋಣ ಬಾ ಗುರು ಅಂತ ಒಂದನ ಇಲ್ಲ ಗಜಮ ಮುಚ್ಚೆ ಅದನ್ನ ಗಜಮ ಅಲ್ಲೇ ಹೊಳ್ ನೋಡಕ್ಕೆ ಬಾ ನಾಳೆ ಬೆಳಿಗ್ಗೆ